ಯಾರಿಗೋಸ್ಕರ ಕಾಯ್ತಾ ಇದ್ನೋ ಅವ್ರು ಬಂದುಬಿಟ್ರು ಅಂತ. ಈಗ ಆ ಬಿಡಾರದಲ್ಲೆಲ್ಲ ಮದುವೆ ಸಂಭ್ರಮ. ಟೆಮುಜಿನ್ ಮತ್ತು ಬೋಟೆಗೆ ಮದುವೆ ಮಾಡಲಾಗಿದೆ. ಹಲವಾರು ಸಂಪ್ರದಾಯಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾರೆ ಒಬ್ಬೊಬ್ಬರೇ. ಈ ಮಂತ್ರವಾದಿ ಹಲವಾರು ಮಂತ್ರಗಳನ್ನ ಹೇಳ್ತಾ ಮತ್ತು ಎಲ್ಲರೂ ಜನಪದ ಗೀತೆ, ಸಂಗೀತ, ಹಾಡು, ನೃತ್ಯ ಅಂತ ಸಂಭ್ರಮದಿಂದ ಈ ಮದುವೆಯನ್ನು ಇವರು ಕೊಂಡಾಡ್ತಾ ಇದ್ದಾರೆ. ಟೆಮುಜಿನ್ಗೆ ಒಂದು ತುಂಬ ಗಟ್ಟಿಯಾದಂತಹ ಒಂದು ಕುರಿಯ ಮಾಂಸವನ್ನು ಕೊಡ್ತಾರೆ. ಯಾಕಂದರೆ ಇವರಿಬ್ಬರ ಬಾಂಧವ್ಯ ಇದೇ ರೀತಿ ಗಟ್ಟಿಯಾಗಿರಲಿ ಅನ್ನೋದಕ್ಕೋಸ್ಕರ ಒಂದು ಹೊಸ ಬಿಡಾರವನ್ನು ಮಾಡ್ತಾರೆ. ಅದರೊಳಗೆ ಬೋಟೆ ಮತ್ತು ಟೆಮುಜಿನ್ ಈ ನವದಂಪತಿಗಳನ್ನ ಬಿಡ್ತಾರೆ. ಎಲ್ಲರೂ ಸುತ್ತ ನಿಂತ್ಕೊಂಡು ಸಗಣಿಯಿಂದಾದ ಬೆರಣಿಯನ್ನು ಬಿಡಾರದೊಳಗೆ ಎಸೀತಾರೆ. ಅದು ಒಂದು ಅವರ ಸಂಪ್ರದಾಯ. ಮತ್ತು ಡಾಯ್ ಸೈಚಿನ್ ಟೆಮುಜಿನ್ಗೆ ವರದಕ್ಷಿಣೆ ಅಂತ ಕೊಡೋದಕ್ಕೆ ಮೊದಲೇ ಹೇಳಿದ ಹಾಗೆ ಒಂದು ನೀಳವಾದ ಕಪ್ಪು ಅಂಗಿ, ಚಳಿಗಾಲದಲ್ಲಿ ಹಾಕ್ಕೊಳ್ಳೋದದು, ಅದನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಕೊಡ್ತಾನೆ. ಟೆಮುಜಿನ್ಗೆ ತುಂಬ ಸಂತೋಷ ಆಗುತ್ತೆ. ಅದರ ಜೊತೆಗೆ ಟೆಮುಜಿನ್ಗೆ ಅಂತ ಬಿಲ್ಲು ಬಾಣ ಇದನ್ನೆಲ್ಲ ಅವನು ಉಡುಗೊರೆಯಾಗಿ ಕೊಡ್ತಾನೆ. ಸರಿ ಅಂತ ಟೆಮುಜಿನ್ ಮತ್ತು ಬೋಟೆ ಡಾಯ್ ಸೈಚಿನ್ಗೆ ವಿದಾಯ ಹೇಳಿ ಅಲ್ಲಿಂದ ತಮ್ಮ ಮನೆಗೆ ಹೊರಡ್ತಾರೆ. ಹೊಲೂನ್ಗೆ ತುಂಬ ಸಂತೋಷ ಆಗುತ್ತೆ ಸೊಸೆನ ನೋಡಿ. ಟೆಮುಜಿನ್ಗೆ ಮದುವೆ ಆಗಿದೆ. ತಾಯಿ ಮತ್ತು ಸಹೋದರರೆಲ್ಲ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಒಂದು ಮದುವೆ ಔತಣಕೂಟವನ್ನು ಅವರು ಏರ್ಪಡಿಸಿದ್ದಾರೆ. ಒಳ್ಳೊಳ್ಳೆ ಮಾಂಸದ ಆಹಾರಗಳನ್ನ ಮಾಡಿದ್ದಾರೆ. ಎಲ್ಲ ತುಂಬ ಸಂತೋಷವಾಗಿದ್ದಾರೆ. ಆಗ ಸಹೋದರನಂತ ಕಾಸರ್ ಕೇಳ್ತಾನೆ, ಅಣ್ಣ ನೀನು ಹೊಸ ಬಿಡಾರನ ಯಾವಾಗ ಮಾಡ್ತೀಯಾ ಅಂತ. ಅವನು ಹೇಳ್ತಾನೆ ನಾಳೆನೇ ಅಂತ. ಆಗ ಆ ಬಿಡಾರದೊಳಗೆ ಇನ್ನೊಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ. ನೋಡಿದ್ರೆ ಬೂರ್ಚು. ಟೆಮುಜಿನ್ಗೆ ತುಂಬ ಸಂತೋಷ ಆಗುತ್ತೆ. ಅವನು ಬೂರ್ಚನ ಬರಮಾಡ್ಕೊಳ್ತಾನೆ. ಬೂರ್ಚು ಹೇಳ್ತಾನೆ, ನೀನು ಅವತ್ತು ಏನಾದರೂ ಸಹಾಯ ಬೇಕು ಅಂದರೆ ಕೇಳು ಅಂತ ಹೇಳಿದ್ದಲ್ಲ, ಅದನ್ನೇ ಕೇಳೋಣ ಅಂತ ಬಂದಿದ್ದೀನಿ ಅಂತ. ಟೆಮುಜಿನ್ ಕೇಳ್ತಾನೆ, ಏನು ಬೇಕು ಕೇಳು ಅಂತ. ನನಗೇನು ಬೇಡ, ನಾನು ನಿನ್ನ ಜೊತೆ ಇರಬೇಕು ಅಂತ ಹೇಳ್ತಾನೆ. ಟೆಮುಜಿನ್ಗೆ ತುಂಬ ಖುಷಿಯಾಗುತ್ತೆ. ಒಬ್ಬರನ್ನೊಬ್ಬರು ತಪ್ಕೊಳ್ತಾರೆ. ಅವತ್ತಿಂದ ಬೂರ್ಚು ಟೆಮುಜಿನ್ ಜೊತೆನೇ ಇರ್ತಾನೆ. ಮಾರನೇ ದಿನ ಊರ ಹೊರಗಡೆ ಹೋಗಿ ಒಂದು ಬಿಡಾರ ಹಾಕ್ಕೊಂಡು ಅಲ್ಲಿ ಕೆಲವು ದಿನಗಳನ್ನ ಕಳೀಬೇಕು ಅಂತ ಟೆಮುಜಿನ್ ಮತ್ತು ಬೋಟೆ ಏನೇನು ವಸ್ತುಗಳು ಬೇಕೋ ಅದನ್ನು ತೊಗೊಂಡು ಕುದುರೆಯಲ್ಲಿ ಹೊರಡ್ತಾರೆ. ಆ ದಿನ ರಾತ್ರಿ ಹೊಲೂನ್ ಮತ್ತು ಟೆಮುಜಿನ್ ಇತರ ಸಹೋದರರೆಲ್ಲ ತಮ್ಮ ಬಿಡಾರಗಳಲ್ಲಿ ಮಲಗಿದ್ದಾರೆ. ದೂರದಲ್ಲಿ ಕುದುರೆಯ ಸದ್ದು ಕೇಳುತ್ತೆ. ಹೊಲೂನ್ಗೆ ಎಚ್ಚರ ಆಗುತ್ತೆ. ಅವಳು ಗೊತ್ತಾಗುತ್ತೆ ಶತ್ರುಗಳು ಬರ್ತಾ ಇದ್ದಾರೆ ಅಂತ. ಅವಸರವಾಗಿ ತನ್ನ ಮಗಳಾದ ಟೆಮುಲನ್ನ ಎಬ್ಬರಿಸ್ತಾಳೆ. ಅವಳು ಹೇಳ್ತಾಳೆ, ಶತ್ರುಗಳು ಬರ್ತಾ ಇದ್ದಾರೆ, ನೀನು ಎಲ್ಲಾದರೂ ಹೋಗಿ ಬಚ್ಚಿಟ್ಕೋ ಅಂತ ಹೇಳಿಬಿಟ್ಟು ಹೊರಗಡೆ ಬರ್ತಾಳೆ. ಅಷ್ಟೊತ್ತಿಗೆ ಕಾಸರ್ ಮತ್ತು ಇತರ ಸಹೋದರರೆಲ್ಲ ಆಯುಧಗಳನ್ನ ಹಿಡ್ಕೊಂಡು ಸಿದ್ಧವಾಗಿರ್ತಾರೆ. ಸುಮಾರು 30 ಕುದುರೆಗಳು ಅವ್ರ ಬಿಡಾರದತ್ತ ಬರ್ತಾ ಇರುತ್ತೆ.